ಟಾಪ್ 5 ನಲ್ಲಿ ಕತೆಗಳು ಸರ್ ಕತೆಗಳು, ಟಾಪ್ 4 ನಲ್ಲಿ ಡಕೋಟಾ ಎಕ್ಸ್ಪ್ರೆಸ್. ಹಾಗಿದ್ರೆ ಟಾಪ್ 3, ಟಾಪ್ 2, ಟಾಪ್ 1 ನಲ್ಲಿ ಬರುವಂತ ಕಾಮಿಡಿ ಮೂವೀಸ್ ಯಾವಂದ್ರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಟಾಪ್ 10 ಏಕದಂತ. ಇದು ಡಾಕ್ಟರ್ ವಿಷ್ಣುವರ್ಧನ್ ಸರ್, ರಮೇಶ್ ಹಾಗೂ ಪ್ರೇಮ ರವರು ನಟಿಸಿರುವ ಮೂವಿ. ಇದು ಒಂದು ಕಾಂಬೋ ಕಾಮಿಡಿ ಮೂವಿ. ಬಸ್ ನಲ್ಲಿ ಟ್ರಾವೆಲ್ ಮಾಡುವಾಗ ನಡೆಯೋ ಸನ್ನಿವೇಶನ ತೋರಿಸಿರುವಂತ, ಒಂದು ಅಚ್ಚುಕಟ್ಟಾಗಿ ತೋರಿಸಿರುವಂತ, ಹೊಟ್ಟೆ ನಗುವಂತ ಒಂದು ಕಾಮಿಡಿ ಮೂವಿ ಆಗಿದೆ. ಸುಳಿಯದಲ್ಲಿ ಎಬ್ಸಿದ್ರಲ್ಲ, ತುಂಬಾ ಥ್ಯಾಂಕ್ಸ್. ಇನ್ನು ಟಾಪ್ 9 ವಿಷ್ಣುವರ್ಧನ್. ಇದು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್, ಭಾವನಾ, ಪ್ರಿಯಾಮಣಿ, ಸೋನು ಸುದ್, ದ್ವಾರಕೇಶ್, ಅರುಣ್ ಸಾಗರ್ ರಂತಹ ಒಂದು ತಾರಾ ಬಳಗವೇ ಇದೆ ಈ ಮೂವಿ. ಇದಂತೂ ಒಂದು ಸಖತ್ ಎಂಟರ್ಟೈನ್ಮೆಂಟ್ ಮೂವಿ ಆಗಿದೆ. ಖಂಡಿತ ನೀವು ನೋಡೋರು ಇಷ್ಟಪಟ್ಟಿರ್ತೀರಾ, ನೋಡಿರ್ತೀರಾ ಕೂಡ. ಇದು ದೋಸ್ತ, ಇದು ಸೂಪರ್. ವೇಟರ್, ಆಕಾಶ ಮುರಿದೋದ್ರೂ ಪರವಾಗಿಲ್ಲ, ಭೂಮಿ ಸೀಳೋದ್ರೂ ಪರವಾಗಿಲ್ಲ, ನೀರ್ ಐಸ್ ಆದ್ರೂ ಪರವಾಗಿಲ್ಲ, ಐಸ್ ನೀರಾದ್ರೂ ಪರವಾಗಿಲ್ಲ, ಸೂರ್ಯನ ಜಾಗದಲ್ಲಿ ಚಂದ್ರ ಬರ್ಲಿ, ಚಂದ್ರನ ಜಾಗದಲ್ಲಿ ಸೂರ್ಯ ಬರ್ಲಿ, ಈ ನಮ್ಮ ನಿಂಬೆ ಹಣ್ಣು ಇಷ್ಟಪಟ್ಟಿರೋ ಈ ಡ್ರಿಂಕು ಎಷ್ಟೇ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ, 2 ಬಾಟ್ಲು ತಗೊಂಡ್ ಬಾ. ಅದು ನೀವು ಕುಡಿಯೋ ಲೋಕಲ್ ರಮ್ಮೆ, ಕ್ವಾರ್ಟರ್ಗೆ 50 ರೂಪಾಯಿ. ಹಾಗೆ ನೆಕ್ಸ್ಟ್ ಟಾಪ್ 8 ದತ್ತ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ರಮ್ಯಾ ಮತ್ತು ಕೋಮಲ್ ನಟಿಸಿರುವ ಈ ಮೂವಿ ಹೆಚ್ಚು ಕಾಮಿಡಿಯನ್ನು ಹೊಂದಿದೆ. ಅದರಲ್ಲೂ ದರ್ಶನ್ ಸರ್ ಹಾಗೂ ಕೋಮಲ್ ರವರ ಲಂಬು ಅಂಡ್ ಟಿಂಗು ಈ ಜೋಡಿ ನಮ್ಮನ್ನು ಹೊಟ್ಟೆ ಉಣ್ಣಾಗುವಷ್ಟು ನಗಿಸಿ ಹೆಚ್ಚು ಕಾಮಿಡಿಯನ್ನು ತೋರಿಸಿದೆ ಈ ಮೂವಿ. ಅದರಲ್ಲಿ ಇವರಿಬ್ಬರ ಕಾಂಬಿನೇಷನ್ ಮೂವಿ ಇನ್ನೊಂದು ಬರ್ಲಿ ಅಂತ ಜನ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಲಂಬು. ಯಾಕೆ ತಿಂಗು? ನಮಗೋಸ್ಕರ ಬೆಸ್ಕಾಂ ಅವ್ರ ಕರೆಂಟ್ ಕಟ್ ಮಾಡೋರೆ. ಗುಲ್ಡು ಮೊದ್ಲು ಕನ್ನಡಕ ತೆಗಿ. ಟೆಕ್ನಿಕಲ್ ಮಿಸ್ಟೇಕ್. ನೋಡು. ಟಾಪ್ 7 ಪಾರಿಜಾತ. ಫ್ರೆಂಡ್ಸ್, ಈ ಮೂವಿ ಅಂತೂ ಟಾಪ್ ಎಕ್ಸ್ಪೆಕ್ಟೆಡ್ ಕಾಮಿಡಿ ಮೂವಿ ಆಗಿದೆ. ಸಿಕ್ಕಾಪಟ್ಟೆ ಕಾಮಿಡಿ ಇದೆ ಈ ಮೂವಿಲಿ. ದೂತ್ಪೇಡ ದಿಗಂತ್ ಮತ್ತೆ ಶರಣ್ ಅವರ ಕಾಮಿಡಿ ಅಂತೂ ಸಿಕ್ಕಾಪಟ್ಟೆ ಕಾಂಬಿನೇಷನ್ ವರ್ಕ್ ಆಗಿದೆ ಅಂತ ಹೇಳ್ಬೋದು ಈ ಮೂವಿಲಿ. ಹಾಗೂ ಹೀರೋಯಿನ್ ಆಗಿ ಆಂಟ್ರಿ ತಾರೆ ಮಾಡಿದ್ದಾರೆ. ಒಬ್ಬ ಫ್ರೆಂಡ್ ಹೇಗೆಲ್ಲ ಸಪೋರ್ಟ್ ಮಾಡ್ತಾನೆ ಮತ್ತೆ ಅದೇ ಫ್ರೆಂಡ್ ಹೆಂಗೆಲ್ಲ ಗೋಳು ಇಕ್ಕೋತಾನೆ ಅನ್ನೋದನ್ನ ಈ ಫಿಲಿಮ್ ಅಲ್ಲಿ ಮಾತ್ರ ಸಾಕಾಗಿ ತೋರಿಸಿದ್ದಾರೆ. ಮಿಸ್ ಮಾಡಿದ ಈ ಮೂವಿನಂತೂ ನೋಡ್ಲೇಬೇಕು ನೀವು. ನೋಡ್ದೆ, ಸಾಲ ಇಸ್ಕೋಬೇಕು ಅಂದ್ರೆ ಎಷ್ಟ್ ಕಡೆ ಅಲಿಬೇಕು ಅಂತ. ಅಯ್ಯೋ ಬಿಡು ಮಚ್ಚ, ಸಾಲ ವಸೂಲಿ ಮಾಡ್ಬೇಕಾರೆ ನಾಯಿ ತರ ಅವ್ನ್ ನಮ್ಮಿಂದ ಅಲಿಬೇಕು ತಾನೆ. ಏಯ್, ಮೊದ್ಲ ಕನ್ನಡ ಕತೆಗೆ. ಅಲ್ಲ, ಬಿಸಿಲು ಜಾಸ್ತಿ ಇದೆ. ಮೊದ್ಲ ಕನ್ನಡ ಕತೆಗೆ. ನೆಕ್ಸ್ಟ್ ಟಾಪ್ 6 ಅಲ್ಲಿ ಬರೋದು ವಾರೇಬಾ. ಈ ಮೂವಿಲಿ ಮುಖ್ಯ ಪಾತ್ರವಾಗಿ ಕೋಮಲ್ ಸರ್ ಅಂಡ್ ಭಾವನಾರಾಮ್ ಮತ್ತು ಉಮಾಶ್ರೀ. ಅಲ್ಟಿ ಕಾಮಿಡಿ, ನೀವು ನೋಡ್ಬೇಕು. ಸೂಪರ್ ಕಾಮಿಡಿ ಇದೆ. ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಕಾಮಿಡಿ ಮೂವಿ ಇದು. ಯಾರ ತಾಯಿ ತಾವು? ಬಂಗಾರಿ. ಬಂಗಾರಿ? ಹಾ, ಬಂಗಾರಿ ಯಾರೇ ನೀ ಬುಲ್ಬುಲ್. ಏಯ್, ಯಾಕೆ ಮುಲ್ಬುಲ್ಲ? ಕಪಾಳಕ್ಕೆ ಹೊಡೆದು ಬಿಡ್ತೀನಿ. ನೆಕ್ಸ್ಟ್ ಟಾಪ್ 5 ಕತ್ತೆಗಳು ಸರ್ ಕತ್ತೆಗಳು. ರಮೇಶ್ ಎಸ್ ನಾರಾಯಣ್ ಹಾಗೂ ಕೋಮಲ್ ರವರ ಕಾಂಬೋ ಪ್ಯಾಕ್ ಮೂವಿ ಆಗಿದೆ. ಎಷ್ಟು ನಗ್ಸಿದೆ ಅಂದ್ರೆ ಈ ಫಿಲಿಮ್ ಅಲ್ಲಂತೂ ಸಾಕಾಗಿದೆ. ನ್ಯಾನ್ಸಿ ನೈಟಿಂಗೇಲ್, ರೋಸಿ ರೇಮಂಡ್, ಡಿಸ್ಕೌಂಟ್ ಸೇಲ್, ಕೆಂಪಿ ಕೋಣನ್ ಕುಂಟೆ. ನೆಕ್ಸ್ಟ್ ಟಾಪ್ 4 ನಲ್ಲಿ ಬರುತ್ತೆ ಡಕೋಟಾ ಎಕ್ಸ್ಪ್ರೆಸ್. ಯಾರಿಗ್ ಸ್ವಾಮಿ ಗೊತ್ತಿಲ್ಲ ಈ ಮೂವಿ. ಓಂ ಪ್ರಕಾಶ್ ರಾವ್, ರಾಕ್ಲೈನ್ ವೆಂಕಟೇಶ್, ದೊಡ್ಡಣ್ಣರವರ ದೊಡ್ಡ ಮೀಸೆ ನೋಡಿದ್ರೇನೆ ಫಿಲಿಂ ನೆನಪು ಬಂದ್ಬಿಡುತ್ತೆ ಅಂತ ಮೂವಿ. ಯಾರೋ ಇವನು? ಇವನೇ ಸುಂದ್ರ. ನೋಡಕ್ ಕೋತಿ ನನ್ನ ಮಗ ಇದ್ದಂಗ ಸುಂದರ ಅತ್ತೆ ಅತ್ತಳೆ. ಟಾಪ್ 5 ನಲ್ಲಿ ಕತೆಗಳು ಸರ್ ಕತೆಗಳು, ಟಾಪ್ 4 ನಲ್ಲಿ ಡಕೋಟಾ ಎಕ್ಸ್ಪ್ರೆಸ್. ಹಾಗಿದ್ರೆ ಟಾಪ್ 3, ಟಾಪ್ 2, ಟಾಪ್ 1 ನಲ್ಲಿ ಬರುವಂತ ಕಾಮಿಡಿ ಮೂವೀಸ್ ಯಾವಂದ್ರೆ, ಟಾಪ್ 3 ಅಲ್ಲಿ ಬರ್ತಿದೆ ರಾಮ ಶ್ಯಾಮ ಬಾಮ. ದಿ ಬಿಗ್ಗೆಸ್ಟ್ ಫ್ಯಾಮಿಲಿ ಓರಿಯೆಂಟೆಡ್ ಕಾಮಿಡಿ ಮೂವಿ ಇದಾಗಿದೆ. ಈ ಉಪ್ಪಿನ ರಂಗೋಲಿಯಾಗ ನಾ ಎಲ್ಲಿದ್ದೇನೆ? ಇದೇನಿದು? ಉಪ್ಪು ತಪ್ಪು. ಇದು ನೀವು ಸೆಂಟರ್ನಾಗ ಶಿಕ್ಷಿದ್ರಲ್ಲ. ಟಾಪ್ 2 ರೋಮಿಯೋ.
ಲವ್ ಸ್ಟೋರಿ ಕಾಮಿಡಿ ಎಂಟರ್ಟೈನ್ಮೆಂಟ್ ಮೂವಿ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಸಾಂಗ್ಗಳು ಕೂಡ ಅಲ್ಟಿ ಆಗಿದೆ. ನನ್ನ ಪರ್ಸನಲ್ ಫೇವ್ರೆಟ್ ಕೂಡ ಈ ಮೂವಿ. ಸಿಕ್ಕಾಪಟ್ಟೆ ಇಷ್ಟ ಈ ಮೂವಿ. ಎಷ್ಟು ಸತಿ ಅಂತ ನೋಡಿದೀನಿ ಅಂತ ನನಗೂ ಲೆಕ್ಕ ಇಲ್ಲ. ಅಲ್ಟಿ ಸಾಂಗ್ಸ್ ಕೂಡ ಅಷ್ಟೇನೆ, ಎಲ್ಲ ಸಾಂಗ್ಗಳು ಸಾಕಾಗಿದೆ. ಹಲೋ ಹೀರೋ ಮಿಸಾಕ್ ಬರಕಣ ಅಂದ್ ಹುಡ್ಕಣಲ್ಲಿ 3 ನಂಬರ್ ಕಣ ಸೇದ. ಏಯ್ ಸೇದ ಏಯ್ ಲೋಪರ್ ಸುರಿಬಾರ್ ಕಡೆ ಎಲ್ಲ ಬೆವ್ರ ಸುರಿ ದುಡ್ದಿರೋದು ಕಣ. ಬಿಸಾಕ ಬಿಸಾಕ. ಇವತ್ತಿನ ಟಾಪ್ 10 ಕನ್ನಡ ಕಾಮಿಡಿ ಮೂವೀಸ್ ಅಲ್ಲಿ ಟಾಪ್ 1 ಅಲ್ಲಿರೋ ಮೂವಿ ಕಿರಾತಕ. ಗೈಸ್, ಈಗಿನ ರಾಕಿಂಗ್ ಸ್ಟಾರ್ ಯಶ್ ಅವರು ಆಗಿನ ಗೂಳಿ ಅಲಿಯಾಸ್ ನಂದೀಶ ಆಗಿದ್ದಂತ ಆ ಮೂವಿ ಸಿಕ್ಕಾಪಟ್ಟೆ ಕಾಮಿಡಿಯನ್ನ ಕೊಟ್ಟಿದೆ. ಅದರಲ್ಲೂ ಚಿಕ್ಕಣ್ಣ, ತಾರ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್. ಸೆಕೆಂಡಿಗೂ ಕಾಮಿಡಿ ಇರೋಂಥ ಮೂವಿ. ಇವನಿಗೆ ಗ್ರಹಗತಿ ಸಂದಾಕಿಲ್ವಂತೆ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬಂದ್ರೆ ಅವನ್ ಟಾಪಾಗಿ ಬರ್ತಾನೆ ಅಂತ ಸಿದ್ಧಿ ಬುದ್ಧಿ ಜೋಯಿಸ್ರಿ ಹೇಳವ್ರೆ. ಬೇಕಾದ್ರೆ ನೀವು ನೋಡ್ತಾ ಇರಿ, ಅವನ್ ಟಾಪಾಗಿ ಬರ್ತಾನೆ. ಟಾಪ್ 10 ಅಲ್ಲಿ ನಿಮ್ಗೆ ಇಷ್ಟವಾದಂತ ಕನ್ನಡದ ಟಾಪ್ ಕಾಮಿಡಿ ಮೂವಿ ಯಾವುದು ಅಂತ ಕಾಮೆಂಟ್ ಮೇಲೆ ಹಾಕಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.